ಇವನ್ ಯಾಕೆ ಗಾಡಿ ಗಡ್ಡ ಹಾಕ್ದ? ಇವನಿಗೇನಾದರೂ ನಿಜ ಗೊತ್ತಾಯ್ತಾ? ಹಾಗೇನಾದರೂ ಆದರೆ ಇವತ್ತು ಇವ್ರಿಗೊಂದು ಗತಿ ಕಾಣಿಸದೆ. ನಾನೆಲ್ಲದಕ್ಕೂ ತಯಾರಾಗಿ ಬಂದಿದ್ದೇನೆ. ಅವ ಬಾ. ಯಾಕೆ ಮಗ? ಬಾವ ಹೇಳ್ತೀನಿ. ಏನಾಯ್ತಲಾ? ಬಾವ ಹೇಳ್ತೀನಿ. ಅವ ಯಾಕವ ಹಿಂಗೆ ಮಾಡ್ದೆ? ನಾನು ಯೋಡ್ಲ ಮಾಡಿದೆ. ಅಬ್ಬ ನಿಂಗೆ ಫೋನ್ ಮಾಡಿದ್ಲಾ? ಏನವ ಇಷ್ಟೊತ್ತಾದ್ರೂ ನಂಗೆ ಫೋನೇ ಮಾಡಲಿಲ್ಲ? ಅಯ್ಯೋ ಬಾಣ್ತಿ ಮನೆ ಮ್ಯಾಲೆ ಮ್ಯಾಲೆ ಫೋನ್ ಮಾಡೋದು ಸರಿಯೇ ಅಂದಂಗೆ ಪಶುಗೆ ಪಥ್ಯದ ಅಡುಗೆ ಕೊಡ್ತಿದ್ದೆ ಇಲ್ಲ? ಹಾಂ, ಸಬ್ಬಕ್ಸಿ ಸೊಪ್ಪು ಬ್ಯಾಳೆ ಬೇಯಿಸಿ ಕೊಡು. ಆಮೇಲೆ ಬೆಳ್ಳುಳ್ಳಿನ ತುಪ್ಪದಾಗ ಹುರಿದ್ಬಿಟ್ಟು ಕೊಡು. ಹ್ಞೂ ಅವ ಕೊಡ್ತಿದ್ದೀನಿ. ಯಾವ್ಯಾವ ತರಕಾರಿ ಕೊಡಬೇಕು ಅಂತ ಗೊತ್ತೈತೆ ತಾನೇ? ನೀನು ಹೇಳ್ತಿರೋದನ್ನೇ ಕೊಡ್ತಿದ್ದೀನವ. ಆಮೇಲೆ ಒತ್ತರನೆ ಎದ್ದ ತಕ್ಷಣ ಶುಂಠಿ ಬೆಲ್ಲ ಎಲ್ಲ ಜಜ್ಜಿ ಲೇಹ್ಯ ಮಾಡಿಕೊಡ್ಬೇಕು. ಹಾಂ ಹ್ಞೂ ಅವ. ಅಮ್ಮವ್ರು ಏನು ಮಾಡ್ತಾವ್ರೆ? ಈಗ ತಾನೇ ಆಚೆ ಹೋದ್ರು. ಅಲ್ಲಿ ಎಲ್ಲ ಸರಿಯಾಗೈತಾ? ಏನು ತೊಂದರೆ ಇಲ್ಲ ತಾನೇ? ಯಾಕವ ಹೀಗೆ ಕೇಳ್ತಿದ್ಯಾ? ನಾನು ಅಮ್ಮವ್ರಿಗೆ ಫೋನ್ ಮಾಡಿದ್ದೆ. ಅತ್ತೆ ಏನಂದ್ರು? ನೀವು ಪುರ್ಸತ್ತಾಗಿದ್ದರೆ ಮಾತಾಡ್ತೀನಿ, ಮಾತಾಡ್ಬೋದೆ? ಇಲ್ಲ, ನಾನು ಬಿಸಿ. ಅಮ್ಮವರು ಯಾವತ್ತೂ ನಂತ ಹಿಂಗೆಲ್ಲ ಮಾತಾಡಿರಲಿಲ್ಲ ಸ್ನೇಹ. ವಿಷಯ ಹೇಳೋಕೆ ಮುಂಚೆನೆ ರಪ್ ಅಂತ ಫೋನ್ ಮಾಡಿಬಿಟ್ರು. ಅತ್ತೆ ಹಾಗೆ ಮಾಡಿದ್ರ? ಅದೇನೋ ಗೊತ್ತಿಲ್ಲ ಸ್ನೇಹ. ಅಮ್ಮವ್ರಿಗೆ ನನ್ನ ಮ್ಯಾಗೆ ಏನೋ ಅಸಮಾಧಾನ ಇರಬೇಕು. ಇಲ್ಲ ಅವ, ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ಅತ್ತೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ರು ಅನ್ಸತ್ತೆ, ಅದಕ್ಕೆ ಹಾಗೆ ಮಾಡಿರ್ತಾರೆ. ನೀನು ಇದ್ರ ಬಗ್ಗೆ ಟೆನ್ಷನ್ ತಗೋಬೇಡ, ಸರಿನಾ? ಸರಿ, ಬಾಯ್, ಹುಷಾರ್. ಹೂವನ ಅತ್ತೆ, ಶ್ರೀ ನಮ್ಮ ಅವ್ವ ಫೋನ್ ಮಾಡಿದ್ಲ ಅಂತ ಕೇಳ್ತಿದ್ದಾರೆ. ಓ, ಆಗಲಿ ಮಾಡ್ದವಳಿರ್ಬೇಕು. ಓಹೋ, ಪುಟ್ಟಕ್ಕನ ಮಾಡಿದ್ಲಲ್ಲ? ಏನು ಇಸೆ ಅಂತನೋ ಕೇಳಿಸ್ಕೊಳ್ದೆ ಫೋನ್ ಇಟ್ಬಿಟ್ಟನವ. ಅದು ನಾನು ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದೇ ಸಮಯಕ್ಕೆ ಪುಟ್ಟಕ್ಕಂದು ಫೋನ್ ಬಂದ್ಬಿಡ್ತು. ಅದಕ್ಕೆ ನನಗೆ ಮಾತಾಡೋಕ್ಕಾಗಲಿಲ್ಲಕ್ಕಲ್ಲ. ಆದ್ರೆ ನೀನು ಯಾವತ್ತು ಹಿಂಗೆ ಮಾಡ್ದೋಳಲ್ಲ, ಅದು ಅವನ ವಿಚಾರದಲ್ಲಿ. ಕಂಟಿ ಯಾವುದೋ ಜ್ಞಾನದಾಗೆ ಮಾಡಿಬಿಟ್ಟೆ. ಬಿಡು ಮಗ. ನಾನು ಅದೇ ಅನ್ಕೊಂಡೆವ. ಸರಿ ಬಾ. ಎಲ್ಲಿಗ್ಲಾ? ಅವ್ವನ ಮನೆಗೆ. ಶ್ರೀ ಇವಾಗ್ಲಾ? ಹೂ ಮಿಸ್ಸು, ಅವ್ವ ಏನೋ ಮಾತಾಡ್ಬೇಕಂತೆ. ಅವ್ವ ಬಾ. ಕಲಿ, ನನ್ನ ಗಾಡಿಯಿಂದ ಬರಲ್ಲ. ಶ್ರೀ, ಅತ್ತೆ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೊರಟಿದ್ದಾರೆ. ಸುಮ್ಮನೆ ಯಾಕೆ ತೊಂದರೆ ಕೊಡೋದು? ಇಲ್ಲ ಮಿಸ್ಸು, ಅವ್ವ ಸಹ ಬೇಸರ ಮಾಡ್ಕೊಂಡವ್ರೆ. ಅದೇನು ಇಸ್ಯ ಅಂತ ಅಲ್ಲೇ ಹೋಗಿ ವಿಚಾರಿಸ್ಬಿಡಮ್ಮ. ಮನೆ ಹೆಂಗೋ ಹತ್ರನೇ ಐತಲ್ಲ. ಅದೇನೋ ಅವಳನ್ನ ಕಂಡ್ರೆ ಇಷ್ಟೊಂದು ಪ್ರೀತಿ ನನ್ನ ಮಗಂಗೆ. ಏನವ, ಹೋಗ್ಬರಮ್ಮ, ಅವಂಗೂ ಸಮಾಧಾನ ಆಯ್ತದೆ. ಜೇನು ಹುಳದ ಮುಳ್ಳುಗಳನ್ನ ಸಹಿಸ್ಕೊಂಡ್ರೆ ಜೇನು ನಮ್ಮದೇ ಆಗೋದಲ್ವೇ? ಅದಕ್ಕೆ ಈಗ ನೀನೆಲ್ಲ ಮಾತಿಗೂ ಸಾಹೋ ಅಂತೀನಿ. ಆಮೇಲೆ ನಿನ್ನ ಸಾಮ್ರಾಜ್ಯನ ಕಿತ್ಕೊಂಡು ನಾನು ದೊರೆಸಾನಿ ಆಗ್ತೀನಿ. ಅವ್ವ ಏನು ಯೋಚನೆ ಮಾಡ್ತಿದ್ಯಾ? ಹೋಗಮ್ಮ. ಆಯ್ತು ಮಗ, ನಡಿ ಹೋಗುಮ್ಮ. ಕಲಿ, ನನ್ನ ಗಾಡಿಯಿಂದ ಬರಲ್ಲ. ಆಯ್ತಣ್ಣ.
ನಂಜಮ್ಮ ನಾನು ನಿನ್ನ ಕತೆ ಕೇಳೋಕೆ ತಯಾರಾಗಿಲ್ಲ. ನಾನು ದುಡ್ಡು ಬೇಕು ಆಟೆಯ. ರಾಜಿ ಯಾಕೆ ಹಿಂಗಂದೀಯ? ಇನ್ನೇನು ಹೇಳ್ಬೇಕು? ನಿನ್ನ ಮಾತು ನನಗೆ ನಾನು 10 ಲಕ್ಷ ಕೊಟ್ಟೆ. ನಿನ್ನ ಮಾತು ಉಳಿಸ್ಕೊಂಡ? ಉಳಿಸ್ಕೊಳಕ್ಕೆಲ್ಲವ ಬಿಡ್ತಾರೆ ಆ ನಿನ್ನ ಸಾವತಿನ ಅವಳ ಮಕ್ಳುವೆ. ಅವ್ರ ಬಗ್ಗೆ ಗೊತ್ತಿಲ್ಲದೆ ಮುಂದುವರೆದುತ್ತಾ? ನಿನ್ನ ಪಿಲಾನುವೆ ನನ್ನ ಪಿಲಾನ್ ನನಗೆ ಎಲ್ಲ ಉಲ್ಟಾ ಆಯ್ತಾ ಇದೆ. ಏನಾನ ಅವ ಹಿಂಗೆ ಗೊತ್ತಾಗ್ಬಿಟ್ರೆ ನನ್ನ ಜನ್ಮನ ಜಾಲಾಡ್ಸ್ಬಿಡ್ತಾನೆ. ಮಗುನು ಸಾಯ್ಲಿಲ್ಲ, ನನ್ನ ಸೌತಿ ಜೈಲಿಗೂ ಹೋಗ್ಲಿಲ್ಲ. ಇದೆಲ್ಲ ಆಗಕ್ಕಿಲ್ಲ ನಂಜಮ್ಮ. ಬಿಟ್ಬಿಡು, ಸುಮ್ಕೆ ಬಿಟ್ಬಿಡು. 10 ಲಕ್ಷಲ್ಲ ನಡೀತಿದೆ ರಾಜಿ. ಅಲ್ಲ ಅಯ್ಯೋ ನಂಜಮ್ಮ, ನೀನೇನು ಹೇಳ್ಬೇಡ. ನಂಜಮ್ಮ, ನಿನ್ನ ಮಾತು ಕೇಳೋ ಸ್ಥಿತಿನಾಗ ನಾನಿಲ್ಲ. ಸುಮ್ಕೆ ನಾನು ಕೊಟ್ಟು 10 ಲಕ್ಷನ ಕೊಟ್ಬಿಡು. ಆ ವಯ್ಯನ ಕೊಟ್ಬಿಟ್ಟು ಅವ್ನ ಬಾಯಿ ಮುಚ್ಚಿಸ್ತೀನಿ. ಆಮ್ಯಾಕೆ ನಾ ಸೋಲ್ತಿರೋ ಕಾರಣ ಆಗಿರೋ ಉಸಿರನ್ನ ಹೆಂಗ್ ನಿಲ್ಸೋದು ಅಂತ ಪ್ಲಾನ್ ಮಾಡುಮ. ಇನ್ಮ್ಯಾಕೆ ನಮ್ಮ ದಾರಿಗೆ ಅಡ್ಡ ಬರೋರ್ಗೆಲ್ಲ ಮುಕ್ತಿ ಕಾಣಿಸೋದೆಯ. ಹೆತ್ತೇರಿಕೆ ಅವನು ಯಾವನೋ ಆಡ್ಸೋ ದಾಳ್ದಂಗೆ ಆಡೋಂಗೆ ಆಗೋದ್ವಲ್ಲ ನಾವು. ಅಮ್ಮ ಮೋಸ್ಟ್ಲಿ ಇದೇ ಮೊದಲನೇ ಸತಿ ಅನ್ಸುತ್ತೆ ನೀನು ಬೇರೆಯವ್ರ ಮಾತು ಕೇಳಂಗಾಗಿದ್ದು. ನಡಿ ಸುಮ್ಮನೆ. ಹೌದು, ಅವ್ನು ಬಂದಿದ್ದು ಫೋರ್ಸ್ ನೋಡಿ ಮತ್ತೆ ಎಲ್ಲಿ ಮುದ್ದೆ ಮುರಿಸ್ತಾನೆ ಅನ್ಕೊಂಡಿದ್ದೆ. ಅದ್ಯಾರ ಪುಟ್ಟಕ್ಕ ಅಂತೆ, ಪುಟ್ಟಕ್ಕ. ನಗೋಷ್ಟು ಹಗುರವಾಗಿ ತಗೊಳಕ್ಕಾಗಲ್ಲ ಅವಳನ್ನ ಅನ್ಸುತ್ತೆ. ಅಲ್ಲ, ನಾನು ಅವಳ ಜೊತೆ ಮಾತಾಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ನನ್ನ ಮಗ ಇಷ್ಟೊಂದು ಎಗರಾಡ್ತಿದ್ದಾನೆ ಅಂದರೆ ಬಹುಶಃ ಅವಳು ಇವ್ರಿಗೆ ತುಂಬ ಬೇಕಾದವಳು ಅನ್ಸುತ್ತೆ. ಅವಳು ದೊಡ್ಡ ವ್ಯಕ್ತಿನೇ ಇರಬೇಕು. ಅವಳು ದೊಡ್ಡ ವ್ಯಕ್ತಿನೋ ಸಣ್ಣ ವ್ಯಕ್ತಿನೋ ಅದರಿಂದ ನಮಗೇನು ವ್ಯತ್ಯಾಸ ಆಗಲ್ಲ. ಆದರೆ ಇವನು ಅವಳಿಗೆ ಅಷ್ಟೊಂದು ಬೆಲೆ ಕೊಡ್ತಿದ್ದಾನೆ ಅಂದರೆ ನಾವು ಅಲ್ಲಷ್ಟೇ ಬೆಲೆ ಉಳಿಸ್ಕೋಬೇಕಾಗತ್ತೆ. ಅವನು ಯಾವನೋ ಅಲ್ಲುಡಕಲ್ಲಿ ಮಾತು ಕೇಳ್ಕೊಂಡು ಇವಳು ಅವಳನ್ನ ನೋಡಕ್ಕೆ ನಾನು ಬಂದಿದ್ದೀನಿ. ನಾನು ಬರ್ತಾ ಇರೋ ಕೋಪದಲ್ಲಿ ಇವರೊಬ್ಬರೊಬ್ಬರನ್ನ ಸಿಗದು ಇದೇ ಮನೆಗೆ ತೋಡ ಕಟ್ಬಿಡ್ಬೇಕು ಅನಿಸ್ತಾ ಇದೆ. ಅಮ್ಮ, ನೀನು ಬಂಗಾರಮ್ಮನ ಜಾಗದಲ್ಲಿ ಇರಬೇಕು ಅಂತಂದರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಸರಿ, ನೀನಿಲ್ಲೇ ಇರು, ಹೋಗ್ಬರ್ತು. ಅಮ್ಮ, ನೀನು ಬಂಗಾರಮ್ಮನ ಥರನೇ ನಿಟ್ಕೋಬೇಕು, ಬಂಗಾರಮ್ಮನ ಥರನೇ ಮಾತಾಡಬೇಕು. ಅದನ್ನ ನೆನ್ಪಿಟ್ಕೋ. ನೆನಪಿದೆ. ಪುಟ್ಟಕ್ಕ, ಪುಟ್ಟ ಅಮ್ಮರೇ, ನೀನಂತವ ಮಾತಾಡ್ಬೇಡ ಪುಟ್ಟಕ್ಕ. ನಂಗೆ ನಿನ್ನ ಮ್ಯಾಕೆ ಸ್ಯಾನೆ ಕೋಪ ಬಂದೈತೆ. ಅಯ್ಯೋ ದೇವ್ರೆ, ಅಕ್ಕಿ ಅಮ್ಮರೇ, ನಿಮ್ಮ ಕೋಪಕ್ಕೆ ಏನು ಕಾರಣ ಅಂತ ಗೊತ್ತಾಗದೆ ನಾನು ಒದ್ದಾಡ್ತಾ ಇವ್ನಿ. ನಾನೇನಾರ ತೆಪ್ಪಾಗೇನಾರ ಮಾತಾಡ್ಬಿಟ್ಟಿದ್ದೀನಿ ಅಮ್ಮರೇ? ಪುಟ್ಟಕ್ಕ, ನಿನ್ನ ಬಗ್ಗೆ ನಾನು ತೆಪ್ಪ ತಿಳ್ಕೊಳ್ಳೋದಂದ್ರೆ ಯೋನ್ ಪುಟ್ಟಕ್ಕ. ಅಲ್ಲ, ನಿನ್ನ ಮಗಳು ತವ ಹೇಳಿದ ಈಸ್ಯಾನೆ ನನ್ನ ತವನು ಹೇಳಿದಿದ್ರೆ ನನಗೂ ಸ್ಯಾನೆ ಖುಷಿ ಆಗ್ತಿರ್ಲಿಲ್ವೇ? ಹ್ಞೂ, ಆ ವಿಷಯನ ನಿಮ್ಗೆ ಹೇಳ್ಬೇಕು ಅಂತಲೇ ನಾನು ಫೋನ್ ಮಾಡಿದ್ದು. ಅದೇ ಪುಟ್ಟಕ್ಕ, ನೀನು ಫೋನ್ ಮಾಡಿದಾಗ ನಾನು ಸ್ಯಾನೆ ಮುಖ್ಯವಾದ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಬಂಗಾರದ ಒಡವೆಗಳು ಅದು 7 kg ಐತೆ ಅಂತ ಲೆಕ್ಕ ಆಗ್ತೈತೆ. ಅದೇ ಪುಟ್ಟಕ್ಕ, ಮುಂದೆ ನನ್ನ ಸೊಸೆಗೆ ಅದು 8 kg ಬಂಗಾರದ ಒಡವೆ ಹೋಗ್ಬೇಕು, ನನ್ನ ಮಗಳಿಗೆ ಅದು 8 kg ಬಂಗಾರದ ಒಡವೆ ಹೋಗ್ಬೇಕು, ನನ್ನ ಹತ್ರ ಇರೋದನ್ನೆಲ್ಲ ಸಮನಾಗಿ ಹಂಚ್ಬೇಕು ಅಂತ ಪತ್ರ ಬರೆಸ್ತೆ. ಅಯ್ಯೋ ಏನತ್ತೆ ನೀವು, ನಿಮ್ಮ ಒಡವೆ ಆಸ್ತಿ ಯಾವುದು ನಮ್ಗೆ ಬೇಡ. ನಿಮ್ಮ
ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ರೆ ಸಾಕು. ನಯ್ಯ ಪೈಸೆನೂ ನಿನಗೆ ಕೊಡಲ್ಲ ಕಣೆ. ಎಲ್ಲ ಹೇಗೆ ನನ್ನ ಕೈವಶ ಮಾಡ್ಕೊಳ್ತೀನಿ ಅಂತ ನೋಡ್ತಾ ಇರಿ. ಮುಂದೆ ಆದರೂ ಅದೆಲ್ಲ ಬೇಕಾಗ್ತೈತೆ ಅಲ್ವೇನವ, ಅದಕ್ಕೆ ಯವ್ವ ಕಂಟಿ ಈ ವಿಷಯದ ಬಗ್ಗೆ ಇನ್ಯಾರು ಒಂದು ಮಾತಾಡಂಗಿಲ್ಲ, ಎಲ್ರು ಗಪ್ ಚುಪ್ಪಾಗಿರ್ಬೇಕು. ಹಲೋ, ಎಷ್ಟೊತ್ತಿಗಮ್ಮ ಬರೋದಿನ? ವಾ ಹೌದಾ, ಹಾಂ ಸರಿ ಸರಿ, ನಾನು ಈಗಲೇ ಬರ್ತೀನಿ. ಸರಿ ಸರಿ. ಪುಟ್ಟಕ್ಕ, ನಂಗೆ ಬಸ್ಸಿ ಕೆಲಸ ಐತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಲ್ಲ, ಒಂದಿಷ್ಟು ಹಾಲು ಕುಡ್ಕೊಂಡು ಹೋಗಿದ್ರೆ ಸಂದಾಕಿರ್ತಿತ್ತು. ನನಗೆ ನಿನ್ನ ಮನೆ ಹೊಸ್ದ ಪುಟ್ಟಕ್ಕ, ಬರ್ತಾನೆ ಇರ್ತೀನಿ. ಅವ ನಾನು ಬರ್ತೀನಿ. ನೀನು ಯಾಕಲಾ? ಕಲ್ಲಿಗೆ ದಾರಿ ಹೊಸ್ತಲ್ಲ, ದಾರಿ ಗೊತ್ತಾಗಿಲ್ಲ ಅಂದರೆ ಕಷ್ಟ ಆಯ್ತದೆ. ಅವನು ಹೊಸ್ಬ ಆದರೆ ನನಗೆ ಗೊತ್ತಿಲ್ವೇ? ಅತ್ತೆ ಮನೆಗೆ ಬಂದಿದ್ಯಾ, ನೆಮ್ಮದಿಯಾಗಿ ಇಲ್ಲೇ ಇರು. ಬರ್ತೀನಿ ಬರ್ತೀನಿ ಪುಟ್ಟಕ್ಕ. ಅಮ್ಮವ್ರೆ ನಮಸ್ಕಾರ ಅಮ್ಮವ್ರೆ. ನೀವು ಕೊಟ್ಟಿದ್ದ ದುಡ್ಡಿಂದಾನೆ ಅಂಗಡಿ ಮಡಗಿದ್ದೀನಿ, ಚೆಂದಾಗಿ ವ್ಯಾಪಾರ ಆಯ್ತೈತೆ. ನಮ್ಗಿಂತ ಅಂಗಡಿ ತ ಬಂದೋಗಿ ಅಮ್ಮವ್ರೆ. ನಮಸ್ಕಾರ ಅಮ್ಮವ್ರೆ. ನಾಳೆ ನಮ್ಮ ಮನೆಯಲ್ಲಿ ತೊಟ್ಲ ಶಾಸ್ತ್ರ ಇದೆ, ನೀವೇ ಬಂದು ನಮ್ಮ ಮೊಮ್ಮಗನಿಗೆ ಹೆಸರಿಡಬೇಕು. ಇಷ್ಟು ದಿನ ಬರೀ ದುಡ್ಡು, ದುಡ್ಡಿನ ದೌಲತ್ತು, ಅಹಂಕಾರ ಮಾತ್ರ ಖುಷಿ ಕೊಡುತ್ತೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನಾನು ಒಬ್ಬರನ್ನು ಹೆದರಿಸ್ದೆ, ಹೊಡಿದೇ ಇದ್ರು ನನ್ನ ಮುಂದೆ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮಾತಾಡ್ತಿರೋದನ್ನ ನೋಡಿದ್ರೆ ಇದು ಬೇರೆ ಥರನೇ ಮಜಾ ಕೊಡ್ತಾ ಇದೆ. ಲೇ ಬಂಗಾರ, ಇಷ್ಟೊಂದೆಲ್ಲ ವೈಭೋಗನ ನಿಂದು, ಆದರೆ ಇನ್ನು ಮುಂದೆ ಇರಲ್ಲ ಬಿಡು. ಯಾಕೆಂದರೆ ನಿಂದನ್ನೆಲ್ಲ ನಂದು ಮಾಡ್ಕೋತೀನಲ್ಲ, ಅದಕ್ಕೆ. ನೀವು ಬರೋದನ್ನ ನಿಮ್ಮ ಮಗಳು ಕಾಯ್ತಾ ಇದ್ದಾಳೆ ಚಂದ್ರು. ಹೌದು ಬಾವಾ, ಈಗ ಎಲ್ಲಿದ್ದೀರಾ? ಇನ್ನೂ ಮುಂಬೈಲಿ ಇದ್ದೀನಿ ಕಂಡಿ. ಅಯ್ಯೋ ಜೋರ್ ಮಳೆ, ಇನ್ನೂ ಕೆಲಸ ಮುಗ್ದಿಲ್ಲ. ಅಣ್ಣಯ್ಯ, ನನ್ನ ಸೊಸೆ ನೋಡ್ದ್ಯಾ? ಹೊಸ ಥರನೇ ಇದ್ದಾಳೆ, ಚೆನ್ನಾಗಿ ನೋಡ್ಕೊಳ್ಳಿ. ಕೆಲಸ ಮುಗ್ದಿದ ತಕ್ಷಣ ಬೇಗ ಬರ್ತೀನಿ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ ಅಣ್ಣಯ್ಯ. ನಿಮ್ಮ ಬಾಮ ಇದ್ದವರು ಫುಲ್ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಓ ಹೌದಾ? ಅದೇಂದ್ರೆ ನಿಮ್ಮ ಮಗಳು ಅಪ್ಪಯ್ಯ ಬಿರ್ನೆ ಬಂದು ಈ ಮಾವಯ್ಯನ ಅಕ್ಕರೆ ಕಾಟದಿಂದ ಕಾಪಾಡು ಅಂತ ಅವಳ. ಹೌದ್ರಿ, ನಮ್ಮ ಮಗಳು ಅಣ್ಣಯ್ಯನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹಂಗೆಲ್ಲ ಏನಿಲ್ಲ ಬಾವ, ನೀವು ಬರೋ ಗಂಟ ನಿಮ್ಮ ರಾಜ್ಕುಮಾರಿನ ನಾನು ನೋಡ್ಕೊತೀನಿ. ನೀವು ಬಂದಕ್ಕೆ ನಿಮ್ಮ ರಾಜ್ಕುಮಾರಿ ನಿಮ್ಮ ಒಳ್ಳೆಯ. ಸರಿ, ಆದಷ್ಟು ಬೇಗ ಬರ್ತೀನಿ. ಸಿ ಯು, ಬಾಯ್ ಬಾಯ್. ಸರಿ, ಬಾಯ್ ಚಂದ್ರು. ನಿಮ್ಮ ಸೊಸೆ ಬಗ್ಗೆ ಎಲ್ಲ ಮಾತಾದ್ರೆ ಈಗಲಾದ್ರೂ ಊಟ ಮಾಡೋಣ. ಮಗು ನೋಡ್ಕೊಳ್ಳೋದ್ರ ಬಗ್ಗೆ ನೀವೇ ಆಡ್ಕೊಳ್ಳಂಗೈತೆ. ನಮ್ಮ ಯಜಮಾನ್ರು ಮಗು ಥರ ಆಡ್ತಿರೋದನ್ನ ನೋಡಿ ಆಡ್ಕೋತಿದ್ದೀನಿ ಅಷ್ಟೇ. ಊಟ ತಯಾರ? ಹಾಂ ಅತ್ತೆ, ನಿಮಗೆ ಕಾಯ್ತಿದ್ವಿ. ಅತ್ತೆ, ನಿಮಗಿಷ್ಟ ಅಂತ ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ. ಅಯ್ಯಯ್ಯ, ಕುಂಬಳಕಾಯಿ ಪಲ್ಯನೇ? ಯಾಕೆ ಬಂಗಾರು, ನಿಂಗೆ ಕುಂಬಳಕಾಯಿ ಅಂದರೆ ಇಷ್ಟ ಅಲ್ವಾ? ಹಾವಾ, ಹೌದು ಹೌದು, ಸ್ಯಾನೇ ಇಷ್ಟ. ನೀನು ಬಡ್ಸವ? ಮಿಸ್ಸು ತಂಗಿ ಅವನಿಗೆ ಸೊಪ್ಪಿನ ಬೆಲೆ ಹೊಸ ಜಾಸ್ತಿ ಹಾಕಿ. ಏನ್ ತಂಗಿಯವ, ಈಟೊಂದು ಚಳಿ ಇದ್ರ ಕಿವಿಗೆ ಹತ್ತಿ ಕಳ್ದೆ ಬಂದಿದೆಯಲ್ಲ. ಅಲ್ಲ ನೀವು ತಿನ್ನಿ, ಸಾಕು ಮಾತಾಡಿದ್ದು. ಅತ್ತಿಗೆ ಕಿವಿಗೆ ಹತ್ತಿ ಇಟ್ಕೊಳ್ಳೋದಿರ್ಲಿ, ನೀವು ಮೊದಲು ಊಟ ಮಾಡಿ ಶ್ರೀ. ಅಜ್ಜಿನೇ ಸುಮ್ಮನೆ ಇದ್ದಾರಂತೆ, ನೀವು ಮಾತ್ರ ಆಗ್ಲಿಂದ ವಟ ಅಂತಾನೆ ಇದ್ದೀರಾ. ಅದನ್ನ ಯಾಕೆ ಮಾಡಿದೆ, ಇದನ್ನ ಯಾಕೆ ಮಾಡಿದೆ, ಅದನ್ನ ಮಾಡ್ಬೇಡ, ಇದನ್ನ ಮಾಡ್ಬೇಡ. ನಂಗಂತೂ ಕೇಳಿ ಕೇಳಿ ಸಾಕಾಗೋಯ್ತು.
ಅತ್ತೆ ನೀವೊಂದು ಸ್ವಲ್ಪ ಹೇಳ್ಬಾರ್ದಾ? ಯಾಕ್ಲ ಕಂಟಿ? ಬಂಗಾರ, ಇನ್ನು 5 ನಿಮಿಷ ಮೊದಲೇ ಬಂದಿದ್ರೆ ಚಂದ್ರು ಜೊತೆ ಮಾತಾಡ್ಬೋದಾಗಿತ್ತು. ಯಾವ ಚಂದ್ರು? ಇದ್ಯಾಕೆ ಹೀಗೆ ಎಲ್ರು ನನ್ನ ನೋಡ್ತಿದ್ದಾರೆ? ಅಯ್ಯೋ, ಅವನ್ ಯಾವನ್ ಚಂದ್ರು? ಚಂದ್ರುನಾ? ಇವರಂತೆ ಕೇಸ್ ಮುಗಿಸಿ ಆದಷ್ಟು ಬೇಗ ಬರ್ತಾರಂತೆ. ಓ ಹೌದಾ? ಬರ್ಲಿ ಬರ್ಲಿ. ಬಂಗಾರು, ಮೊದಲೇ ಈ ಕೆಲಸ ಮಾಡಿದಿದ್ರೆ 2 ವರ್ಷಕ್ಕೆ ಮುಂಚೆನೇ ಈ ಮನೇಲಿ ಮಗು ಇರ್ತಿತ್ತು. ಈಗಲಾದ್ರೂ ಅನಿಸ್ತೈತ ಬಂಗಾರ? ಅಂದ್ರೆ ಪಂಚಾಯತಿನಾಗೆ ನೀನು ತೀರ್ಪು ಬೇರೆ ಕೊಡ್ಬೇಕಾಗಿತ್ತು ಅಂತ ಈಗಲಾದ್ರೂ ಅನ್ಸ್ತೈತ ಬಂಗಾರ? ಏನ್ ಹಂಗ್ ಸುಮ್ಮನಾಗ್ಬಿಟ್ಟೆ? ಯೋನಿಲ್ಲವ? ಏನಿಲ್ವಾ? ನಾನು ನಿಂಗೆ ಕಿತ ಹೇಳಿದ್ದೆ, ಮಗಳು ವಿಷಯದಾಗೆ ಅವಸರ ಪಡಬೇಡ ಅಂತ. ನೀನೇ ಆ ನಂಜಮ್ಮನ ಮ್ಯಾಕಿರೋ ಕೋಪದಾಗೆ ಊಟ ಮಾಡ್ತಿರುವಾಗ ಹಳೆದೆಲ್ಲ ಯಾಕವ? ಬಿಡು, ಆರಾಮಾಗಿ ಊಟ ಮಾಡುಮ್ಮ. ಶ್ರೀ, ನಿಧಾನಕ್ಕೆ ತಿನ್ನಿ, ನಿಮ್ಮ ಊಟ ಯಾರು ಕಿತ್ಕೊಳ್ಳಲ್ಲ. ಇಲ್ಲ ಮಿಸೋ, ಬೇಗ ತಿಂದ್ಬಿಟ್ಟು ನಿನ್ನ ದೋಸೆಗೆ ದುಷಿ ತೆಗಿಬೇಕು. ಏನಾಯ್ತು? ಅದು ಅದು ಮಿಸ್ ಖಾರ ಅಂತೆ, ಖಾರ ಅಲ್ವಾ ಶ್ರೀ? ಗೊಡ್ಕಾರ ತಿಂದು ಬೆಳೆದ ಮೈ ಎಂಡ್ರು ಬಂದ್ಮ್ಯಾಕೆ ತಣ್ಣೀರು ಕುಡಿಯೋಂಗಾದ. ಮಿಸೋ ಮನಿಕೋಬಿಟ್ರಾ? ಪಾಪ ಮೈಕೈ ಎಲ್ಲ ತುಂಬ ನೋವ್ತಿದೆ ಅನ್ಸುತ್ತಲ್ವಾ? ವಾ, ನೀವಿನ್ನೂ ಮನಿ ಕಂಡಿಲ್ವೇ? ನಮ್ಮ ಯಜಮಾನ್ರು ಬಂದರೆ ಅವ್ರ ಮೈಕೈ ಒತ್ತಿ ಮಸಾಜ್ ಮಾಡೋಣ ಅಂತ ಕಾಯ್ತಿದ್ದೆ. ಯಾಕೋ ಮಾತು ಒಂಥರ ಆಯ್ತಲ್ಲ. ಒಂಥರ ಅಂದ್ರೆ? ಎಲ್ರ ಮುಂದೆನೋ ಆಡ್ಕೋತೀರಾ, ಊಟಕ್ಕೆ ಕುಂತ್ರೆ ಕಾಲು ತುಳಿತೀರಾ, ಬರೀ ಬಾಯಿ ಮಾತಿಗೆ ಮಾತ್ರ ಯಜಮಾನ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ಬರೀ ಬಾಯಿ ಮಾತಲ್ಲಿ ಮಾತ್ರ ಪ್ರೀತಿ ತೋರಿಸೋದು ಅಂತನಾ? ನೋಡಿ ನೋಡಿ, ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೋತೀರಾ. ಅದು ನನ್ನ ಲವ್ ಲ್ಯಾಂಗ್ವೇಜ್ ಶ್ರೀ, ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ? ಪೆದ್ದು ಏನು? ಏನಿಲ್ಲ ಬಿಡಿ. ಅಲ್ಲ ಮಿಸ್, ಅದೇನೋ ಇಂಗ್ಲೀಷ್ನಾಗೆ ಲವ್ ಅಂತಲೇ ಹೇಳಿದ್ರಲ್ಲ. ಐ ಲವ್ ಯು ಅಂತ ಹೇಳಿನೇ ಪ್ರೀತಿ ಹೇಳ್ಕೋಬೇಕು ಅಂತ ಏನಿಲ್ವಲ್ಲ ಶ್ರೀ. ಬೆಳಿಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ವಿಶ್ ಮಾಡೋದು ಒಂಥರ ಐ ಲವ್ ಯು ಹೇಳ್ದಂಗೆ. ಆಮೇಲೆ ರುಚಿಯಾಗಿ ಅಡುಗೆ ಮಾಡಿಕೊಡೋದು, ಕೋಪ ಬಂದ ತಯಾರಿ ನಡೆಸಿದ್ಯಾ? ಸೊ ಅದಕ್ಕಿನ್ನ ಸಮಯ ಐತೆ ಅನಿಸ್ತೈತೆ. ಯಾಕೋ ನೀವೇ ಟೈಮ್ ಕೊಡೋಂಗೆ ಕಾಣಿಸ್ತಿದ್ದೀರಾ. ಮಿಸ್ಸು, ಅರೆ ನೀವ್ಯಾಕೆ ನಾಚ್ಕೋತಿದ್ದೀರಾ? ನಾನು ನಾಚ್ಕೋಬೇಕು, ಪೆದ್ದು. ಅಣ್ಣ ದೊರೆ ಬಾಸ್ ಅಂತೆಲ್ಲ ಕರ್ಸ್ಕೊಳ್ಳೋ ನನಗೆ ಎಂಥ ಹೆಸರು ಮಿಸ್ಸು, ಸಬಾಸ್. ಶ್ರೀ,
ಮಂಚ ಸ್ವಲ್ಪ ದೊಡ್ಡ ತಗೋಬೇಕು. ಅದು ನಮ್ಮ ಮಗು ಬಂದಮೇಲೆ ಸಾಕಾಗಲ್ಲ ಅಲ್ವಾ, ಅದಕ್ಕೆ. ಮಗು ಬರೋಕ್ಕಿಂತ ಮುಂಚೆ ಈಟ ಸಾಕಲ್ವೇ?